ಯುಎಸ್ ಅವ್ರದ್ದು ಅಂತ ಹೇಳಲಾದಂತಹ ಆಡಿಯೋ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಅವರನ್ನ ಕಿಕ್ ಔಟ್ ಅನ್ನುವಂತಹ ಹೇಳಿಕೆ ಅದರಲ್ಲಿದೆ. ಪಕ್ಷದಲ್ಲಿ ಗೊಂದಲ ಅಂತೇಳಿ ಸಂಚಲನ ಸೃಷ್ಟಿ ಮಾಡಿದೆ. ಏನ್ ಹೇಳಿದ್ರು? ಈಗಾಗಲೇ ಸದಾನಂದ ಗೌಡರು ಹೇಳಿದ್ದಾರೆ, ಅದು ಆಡಿಯೋ ನಂದೇ ಅಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಯಾರೋ ಹೇಳೋದ್ರಿಂದ ಏನು ನಮ್ಮ ರಾಷ್ಟ್ರೀಯ ನಾಯಕತ್ವ ತೀರ್ಮಾನ ಏನಾಗಲ್ಲ. ಅದು ನಮ್ಮದು ಆಲ್ ಇಂಡಿಯಾ ಪಾರ್ಟಿ ಇರೋದ್ರಿಂದ ತೀರ್ಮಾನ ಅಲ್ಲಿ ಆಲ್ ಇಂಡಿಯಾದಲ್ಲೇ ಆಗುತ್ತೆ. ಮತ್ತೆ ಯಾರೋ ಹೇಳಿದ್ರು, ಯಾರೋ ಸಲಹೆ ಮಾಡಿದ್ರು ಅಂತ ಏನು ನಡೆಯಲ್ಲ. ಇದೊಂದು ಸಾಮೂಹಿಕ ನೇತೃತ್ವ ಇರತಕ್ಕಂಥ ಕರ್ನಾಟಕದಲ್ಲಿ ಪಾರ್ಟಿ ನಮ್ಮದು. ಅದರಿಂದ ಯಾರು ಹೇಳಿದ ತಕ್ಷಣ ಅಧ್ಯಕ್ಷರನ್ನ ತೆಗೆಯಲ್ಲ, ಯಾರು ಮಾಡುವಂತ ತಕ್ಷಣ ಅಧ್ಯಕ್ಷರನ್ನೇನು ಮಾಡಲ್ಲ. ಅದು ಕೇಂದ್ರದ ನಾಯಕತ್ವಕ್ಕೆ ಬಿಟ್ಟಂತ ವಿಚಾರ. ಈಗಾಗಲೇ ಸದಾನಂದ ಗೌಡರು ಅದನ್ನ ನಿರಾಕರಿಸಿದ್ರಿಂದ ಅದನ್ನ ಇಲ್ಲಿಗೆ ಮುಕ್ತಾಯ ಮಾಡಿದಿರಿ. ಇವಾಗ ಸದಾನಂದ ಗೌಡ್ರೆ ಇಲ್ಲ ಅಂತ ಹೇಳಿದಾರಲ್ಲ, ಮುಗ್ದೋಯ್ತಲ್ಗ ಅದು ಅಧ್ಯಕ್ಷರದ ಆಡಿಯೋ ಏನಿದೆ ಅದು ಮುಗ್ದ ಅಧ್ಯಾಯ. ಏನಾಗ್ತಿದೆ ಅಂತ ಯಾರದೋ ಸಂಚು ಪಿತೂರಿಗಳು ಬಿಜೆಪಿ ನಡೀತಾ ಇದೆ ಅಂತ ಅರ್ಧ ಮತದಾನ ಆದ ನಂತರ ಒಂದಲ್ಲ ಒಂದು ವಿದ್ಯಮಾನಗಳು ಮುಜುಗರ ತರ್ತಾನೆ ಇದ್ದಾವೆ ಪಕ್ಷಕ್ಕೆ ಅಂತ. ಯಾವ್ದಪ್ಪ ಅರ್ಧ ಮತದಾನ ವಿಚಾರ ಆಯ್ತಲ್ಲ, ಅದೆಲ್ಲ ಈಗ ಡಿವಿಎಸ್ ಅವ್ರದ್ದು ಅಂತ ಹೇಳಿದಂತ ಆಡಿಯೋ ಆಣೆ ಇಲ್ಲ ಅಂತ ಹೇಳಾಯ್ತಲ್ಲ, ಇನ್ನೇನೈತೆ? ಯಾರು ಕೈವಾಡ ಇದೆ ಇದರಲ್ಲಿ? ಈ ತರ ಗೊಂದಲ ಅಂತ ಕೇಂದ್ರದವ್ರು ಹೇಳಿದಾರಲ್ಲ, ನಾವು ಹೋದಾಗ ಕೇಂದ್ರದವರು ಕ್ರಮ ತೆಗೆದುಕೊಳ್ಬೇಕಾಗಿದ್ದು ಕೇಂದ್ರದಿಂದ ನಾವು ಐಡೆಂಟಿಫೈ ಮಾಡ್ತೀರಿ ಯಾರು ಅಂತ ನಮ್ಗೆ ಗೊತ್ತಿದೆ. ಆಮೇಲೆ ಸೂಕ್ತ ಸಂದರ್ಭದಲ್ಲಿ ಕ್ರಮ ತೆಗೆದುಕೊಳ್ತೀನಿ. ನೀವು ಹೋಗಿ ಪಾರ್ಟಿ ಕೆಲಸ ಮಾಡಿ 2028 ಚುನಾವಣೆ ಗೆಲ್ಲುವಂಥದಕ್ಕೆ ಏನು ಕ್ರಮಗಳನ್ನು ಮಾಡಬೇಕು ಮತ್ತು JDS ಜೊತೆ ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು, ಇದ್ರ ಬಗ್ಗೆ ಸಲಹೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಪ್ರಕಾರ ಹೋಗ್ತೀರಿ ನಾವು. ಅವ್ರದ್ದು ದೋಸೆ ಇದ್ರೆ ತಾನೇ ತೂತಾಗೋದು. ಕಾಂಗ್ರೆಸ್ ಅವ್ರದ್ದು ಬಾಂಡ್ಲಿನೇ ತೂತವ್ರು. ಆ ತಟ್ಟೆ ದೋಸೆ ಹಾಕ್ತಾರಲ್ಲ ಅದೇ ತೂತಿರೋ, ಅಂಚೆ ತೂತಿರೋದ್ರಿಂದ ಅವ್ರ ಬಗ್ಗೆ ನಾನೇನು ಮಾತಾಡಕ್ ಹೋಗಲ್ಲ. ಬಿಜೆಪಿ ನಾಯಕರಲ್ಲಿ ಸರ್ ಕೆಲವು ನಾಯಕರ ಮಧ್ಯೆ ಒಂದಷ್ಟು ಹೇಳಿಕೆಗಳು ಆರೋಪ ಪ್ರತ್ಯಾರೋಪಗಳಿದ್ದಾರೆ. ಡಿವಿಎಸ್ ಅವರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೋಡಿ, ನಾಯಕರ ಮಧ್ಯೆ ಸ್ವಲ್ಪ ನಡೀತಾ ಇದೆ. ಯುಎಸ್ ಅವ್ರದ್ದು ಅಂತ ಹೇಳಲಾದಂತಹ ಆಡಿಯೋ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಅವರನ್ನ ಕಿಕ್ ಔಟ್ ಅನ್ನುವಂತಹ ಹೇಳಿಕೆ ಅದರಲ್ಲಿದೆ. ಪಕ್ಷದಲ್ಲಿ ಗೊಂದಲ ಅಂತೇಳಿ ಸಂಚಲನ ಸೃಷ್ಟಿ ಮಾಡಿದೆ. ಏನ್ ಹೇಳಿದ್ರು? ಈಗಾಗಲೇ ಸದಾನಂದ ಗೌಡರು ಹೇಳಿದ್ದಾರೆ, ಅದು ಆಡಿಯೋ ನಂದೇ ಅಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಯಾರೋ ಹೇಳೋದ್ರಿಂದ ಏನು ನಮ್ಮ ರಾಷ್ಟ್ರೀಯ ನಾಯಕತ್ವ ತೀರ್ಮಾನ ಏನಾಗಲ್ಲ. ಅದು ನಮ್ಮದು ಆಲ್ ಇಂಡಿಯಾ ಪಾರ್ಟಿ ಇರೋದ್ರಿಂದ ತೀರ್ಮಾನ ಅಲ್ಲಿ ಆಲ್ ಇಂಡಿಯಾದಲ್ಲೇ ಆಗುತ್ತೆ. ಮತ್ತೆ ಯಾರೋ ಹೇಳಿದ್ರು, ಯಾರೋ ಸಲಹೆ ಮಾಡಿದ್ರು ಅಂತ ಏನು ನಡೆಯಲ್ಲ. ಇದೊಂದು ಸಾಮೂಹಿಕ ನೇತೃತ್ವ ಇರತಕ್ಕಂಥ ಕರ್ನಾಟಕದಲ್ಲಿ ಪಾರ್ಟಿ ನಮ್ಮದು. ಅದರಿಂದ ಯಾರು ಹೇಳಿದ ತಕ್ಷಣ ಅಧ್ಯಕ್ಷರನ್ನ ತೆಗೆಯಲ್ಲ, ಯಾರು ಮಾಡುವಂತ ತಕ್ಷಣ ಅಧ್ಯಕ್ಷರನ್ನೇನು ಮಾಡಲ್ಲ. ಅದು ಕೇಂದ್ರದ ನಾಯಕತ್ವಕ್ಕೆ ಬಿಟ್ಟಂತ ವಿಚಾರ. ಈಗಾಗಲೇ ಸದಾನಂದ ಗೌಡರು ಅದನ್ನ ನಿರಾಕರಿಸಿದ್ರಿಂದ ಅದನ್ನ ಇಲ್ಲಿಗೆ ಮುಕ್ತಾಯ ಮಾಡಿದಿರಿ. ಇವಾಗ ಸದಾನಂದ ಗೌಡ್ರೆ ಇಲ್ಲ ಅಂತ ಹೇಳಿದಾರಲ್ಲ, ಮುಗ್ದೋಯ್ತಲ್ಗ ಅದು ಅಧ್ಯಕ್ಷರದ ಆಡಿಯೋ ಏನಿದೆ ಅದು ಮುಗ್ದ ಅಧ್ಯಾಯ. ಏನಾಗ್ತಿದೆ ಅಂತ ಯಾರದೋ ಸಂಚು ಪಿತೂರಿಗಳು ಬಿಜೆಪಿ ನಡೀತಾ ಇದೆ ಅಂತ ಅರ್ಧ ಮತದಾನ ಆದ ನಂತರ ಒಂದಲ್ಲ ಒಂದು ವಿದ್ಯಮಾನಗಳು ಮುಜುಗರ ತರ್ತಾನೆ ಇದ್ದಾವೆ ಪಕ್ಷಕ್ಕೆ ಅಂತ. ಯಾವ್ದಪ್ಪ ಅರ್ಧ ಮತದಾನ ವಿಚಾರ ಆಯ್ತಲ್ಲ, ಅದೆಲ್ಲ ಈಗ ಡಿವಿಎಸ್ ಅವ್ರದ್ದು ಅಂತ ಹೇಳಿದಂತಹ ಆಡಿಯೋ ಆಣೆ ಇಲ್ಲ ಅಂತ ಹೇಳಾಯ್ತಲ್ಲ, ಇನ್ನೇನೈತೆ? ಯಾರು ಕೈವಾಡ ಇದೆ ಇದರಲ್ಲಿ? ಈ ತರ ಗೊಂದಲ ಅಂತ ಕೇಂದ್ರದವ್ರು ಹೇಳಿದಾರಲ್ಲ, ನಾವು ಹೋದಾಗ ಕೇಂದ್ರದವರು ಕ್ರಮ ತೆಗೆದುಕೊಳ್ಬೇಕಾಗಿದ್ದು ಕೇಂದ್ರದಿಂದ ನಾವು ಐಡೆಂಟಿಫೈ ಮಾಡ್ತೀರಿ ಯಾರು ಅಂತ ನಮ್ಗೆ ಗೊತ್ತಿದೆ. ಆಮೇಲೆ ಸೂಕ್ತ ಸಂದರ್ಭದಲ್ಲಿ ಕ್ರಮ ತೆಗೆದುಕೊಳ್ತೀನಿ. ನೀವು ಹೋಗಿ ಪಾರ್ಟಿ ಕೆಲಸ ಮಾಡಿ 2028 ಚುನಾವಣೆ ಗೆಲ್ಲುವಂಥದಕ್ಕೆ ಏನು ಕ್ರಮಗಳನ್ನು ಮಾಡಬೇಕು ಮತ್ತು JDS ಜೊತೆ ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು, ಇದ್ರ ಬಗ್ಗೆ ಸಲಹೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಪ್ರಕಾರ ಹೋಗ್ತೀರಿ ನಾವು. ಅವ್ರದ್ದು ದೋಸೆ ಇದ್ರೆ ತಾನೇ ತೂತಾಗೋದು. ಕಾಂಗ್ರೆಸ್ ಅವ್ರದ್ದು ಬಾಂಡ್ಲಿನೇ ತೂತವ್ರು. ಆ
ಆ ತಟ್ಟೆ ದೋಸೆ ಹಾಕ್ತಾರಲ್ಲ ಅದೇ ತೂತಿರೋ ಅಂಚೆ ತೂತಿರೋದ್ರಿಂದ ಅವ್ರ ಬಗ್ಗೆ ನಾನೇನು ಮಾತಾಡಕ್ ಹೋಗಲ್ಲ. ನಿಮ್ಮ ಬಿಜೆಪಿ ನಾಯಕರಲ್ಲಿ ಸರ್ ಕೆಲವು ನಾಯಕರ ಮಧ್ಯೆ ಒಂದಷ್ಟು ಹೇಳಿಕೆಗಳು ಆರೋಪ ಪ್ರತ್ಯಾರೋಪ ನಡೀತಾ ಇದೆ. ಇಲ್ಲೇ ಇದ್ದಾರೆ ಡಿವಿಎಸ್ ಅವರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೋಡಿ, ವಿಚಾರ ಅಂತ ನಾಯಕರ ಮಧ್ಯೆ ಸ್ವಲ್ಪ ನಡೀತಾ ಇದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.